ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನ ಸಾವು ಕೇಸ್ನ ತನಿಖೆಯ ವರದಿ ಇದೀಗ ಕೋರ್ಟ್ ಅಂಗಳ ತಲುಪಿದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಸಂಕಷ್ಟ ಎದುರಾಗಲಿದೆ ಅಂತ ಸಾಕಷ್ಟು ಸವಾಲುಗಳನ್ನು ಹುಟ್ಟುಹಾಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದ ತನಿಖೆಯ ವರದಿ ಇದೀಗ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ತನಿಖೆಯಲ್ಲಿ ಪ್ರೀ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆಯೇ ಘಟನೆಗೆ ಕಾರಣ ಅಂತ ಸರ್ಕಾರಿ ವರದಿ ಕೊಟ್ಟಿದೆ. ಹೈಕೋರ್ಟ್ನಿಂದ ತನಿಖಾ ವರದಿ ಸಲ್ಲಿಸಿರುವ ಸರ್ಕಾರ ಮ್ಯಾಜಿಸ್ಟ್ರೇಟಿಯಲ್ ಹಾಗೂ ನ್ಯಾಯಾಂಗ ತನಿಖೆಯ ವರದಿಯನ್ನ ಸಲ್ಲಿಕೆ ಮಾಡಿದೆ. ಸರ್ಕಾರದ ಸಲ್ಲಿಸಿರುವಂತಹ ತನಿಖಾ ವರದಿಯಲ್ಲಿ ಕೆಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದ್ದು, ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಲೋಪಗಳನ್ನು ಉಲ್ಲೇಖ ಮಾಡಲಾಗಿದೆ. ಆಯೋಜಕರು ಪೊಲೀಸ್ ಬಂದೋಬಸ್ತ್ ಪೂರ್ವ ನಿಯೋಜನೆ ಬಗ್ಗೆ ಒಂದಷ್ಟು ಅಂಶಗಳನ್ನು ಉಲ್ಲೇಖಿಸಿ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸರಿಯಾದ ಪ್ಲಾನ್ ಮಾಡಿಕೊಳ್ಳದೇ ಇರೋದು ಘಟನೆಗೆ ಪ್ರಮುಖ ಕಾರಣವಾಗಿತ್ತು. ಕಾರ್ಯಕ್ರಮ ಆಯೋಜಕರು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳೋದ್ರಲ್ಲಿ ಫೇಲ್ ಆಗಿದ್ದಾರೆ. ಪ್ರೋಗ್ರಾಂಗೆ ಪ್ರಥಮ ಚಿಕಿತ್ಸೆ, ಬಂದೋಬಸ್ತ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದೆ ಅಂತ ಮೊದಲಿಗೆ ಆರ್ಸಿಬಿ, ಡಿಎನ್ಎ ಹೇಳ್ಕೊಂಡಿತ್ತು. ಆದರೆ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ವಿಫಲವಾಗಿದೆ. ವೈದ್ಯಕೀಯ ವ್ಯವಸ್ಥೆ ಜವಾಬ್ದಾರಿ ಇದ್ರೂ ಕೂಡ 3 ಸಂಸ್ಥೆಗಳಿಂದ ನಿರ್ಲಕ್ಷ್ಯ ತೋರಿದ್ದು ಘಟನೆ ಸಂಭವಿಸಿದಾಗ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅನ್ನೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಮುಂಚೆಯೇ ಅನುಮತಿ ಪಡೆದಿದ್ರೆ ಇಲಾಖೆಯಿಂದ ಪ್ಲಾನ್ ಮಾಡಿಕೊಳ್ಳಬಹುದಾಗಿತ್ತು. ಅನುಮತಿ ಪಡೆಯದೇ ಇರೋದ್ರಿಂದ ಸರ್ಕಾರದ ಇಲಾಖೆಗಳಿಂದ ವ್ಯವಸ್ಥೆ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಆತುರದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕೇಳಿರೋ ಹಿನ್ನೆಲೆ ಬಂದೋಬಸ್ತ್, ಎಸ್ಒಪಿ ವ್ಯವಸ್ಥೆ ಪ್ಲಾನ್ ಮಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಫೇಲ್ ಆಗಿವೆ. ಜನ ಸೇರೋ ಬಗ್ಗೆ ಮಾಹಿತಿ ಹಾಗೂ ಪ್ಲಾನ್ ಮಾಡಿಕೊಳ್ಳೋದ್ರಲ್ಲಿ ಪೊಲೀಸ್ ಇಲಾಖೆ ಫೇಲ್ ಆಗಿದ್ದು, ಪೊಲೀಸ್ ಬಂದೋಬಸ್ತ್, ಸರ್ಕಾರದ ಪ್ಲಾನಿಂಗ್ಸ್ಗಳಲ್ಲೂ ಕೂಡ ವಿಫಲ ಆಗಿರೋದು ಸರ್ಕಾರ ಒಪ್ಪಿಕೊಂಡಿದೆ. ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಅಂದಾಜು ಮಾಡಲು ಆಗಿರಲಿಲ್ಲ. ಅಷ್ಟು ಜನ ಸೇರುವ ಬಗ್ಗೆ ಹಾಗೂ ಸರಿಯಾದ ಬಂದೋಬಸ್ತ್ ಪ್ಲಾನ್ ಮಾಡಿಕೊಳ್ಳೋದ್ರಲ್ಲಿ ಪೊಲೀಸರಿಗೆ ಟೈಮ್ ಇರಲಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ ಆಗಿರಲಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.